ಹಾಯ್ ಹಲೋ ವೀಕ್ಷಕರೇ, ಕೊನೆಗೂ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಮುಗ್ದಿದೆ. ಈ ಟಾಸ್ಕ್ ನಲ್ಲಿ ಒಬ್ಬ ಅಭ್ಯರ್ಥಿ ಗೆದ್ದು ಕೊನೆಯ ವಾರದ ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಸೀಸನ್ 12ರ ಮೊದಲನೇ ಫೈನಲಿಸ್ಟ್ ಆಗಿದ್ದಾರೆ. ಆ ಸ್ಪರ್ಧಿ ಯಾರು ಮತ್ತು ಬಿಗ್ ಬಾಸ್ ಅವರು ಧನುಷ್ ಅವರು ರೂಲ್ಸ್ ಬ್ರೇಕ್ ಮಾಡಿದ್ದರು ಯಾವ ಆಧಾರದ ಮೇಲೆ ಕ್ಯಾಪ್ಟನ್ಸಿ ನಡೆಸಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ನಿಮಗೆ ಆಲ್ರೆಡಿ ಗೊತ್ತಿದೆ, ಬೆಳಗಿನ ಪ್ರೋಮೋದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಧನುಷ್ ಅವರು ಯಾವ ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ದಾರೆ ಅಂತ ನಿಮಗೆ ಆಲ್ರೆಡಿ ತೋರಿಸಿದ್ದಾರೆ. ಹಾಗಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿದು ಬಿಗ್ ಬಾಸ್ ಅವರು ಎಲ್ಲಾ ಸ್ಪರ್ಧಿಗಳಿಗೆ ಲಿವಿಂಗ್ ಏರಿಯಾದಲ್ಲಿ ಕರೆಸಿ ನಂತರ ಧನುಷ್ ಅವರು ಯಾವ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಎಂದು ಟಿವಿಯಲ್ಲಿ ತೋರಿಸಿದ್ದಾರೆ. ಇದು ಆಲ್ರೆಡಿ ಗೊತ್ತಿದೆ. ನಾನು ಈಗ ಟಿವಿಯಲ್ಲಿ ತೋರಿಸಿದ ನಂತರ ಯಾವ ರೀತಿ ಕ್ಯಾಪ್ಟನ್ಸಿ ಟಾಸ್ಕ್ ಮುಂದುವರಿಸಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವೀಕ್ಷಕರೇ, ಬಿಗ್ ಬಾಸ್ ಅವರು ಹೇಳುತ್ತಾರೆ, ಧನುಷ್ ಅವರು ರೂಲ್ಸ್ ಬ್ರೇಕ್ ಮಾಡಿದ್ದರಿಂದ ಕ್ಯಾಪ್ಟನ್ಸಿ ಟಾಸ್ಕ್ ರದ್ದಾಗಿದೆ. ನಂತರ ಬಿಗ್ ಬಾಸ್ ಅವರು ಹೇಳುತ್ತಾರೆ, ಧನುಷ್ ಮತ್ತು ಅಶ್ವಿನಿ ಗೌಡ ಅವರನ್ನು ಹೊರತುಪಡಿಸಿ ಉಳಿದ 7 ಸ್ಪರ್ಧಿಗಳು ಮುಂದಿನ ವಾರದ ಮನೆಯ ಕ್ಯಾಪ್ಟನ್ ಯಾರಾಗಬೇಕೆಂದು ನೀವೇ ಡಿಸೈಡ್ ಮಾಡಬೇಕೆಂದು ಬಿಗ್ ಬಾಸ್ ಅವರು ಹೇಳುತ್ತಾರೆ. ತದನಂತರ ಧನುಷ್ ಮತ್ತು ಅಶ್ವಿನಿ ಗೌಡ ಅವರು ಸಪರೇಟ್ ಆಗಿ ಎಲ್ಲಾ ಸ್ಪರ್ಧಿಗಳ ಹತ್ರ ಹೋಗಿ ನನ್ನನ್ನು ಕ್ಯಾಪ್ಟನ್ ಆಗಿ ಮಾಡಿ ಎಂದು ಸ್ಪರ್ಧಿಗಳ ಮನವೊಲಿಸುತ್ತಾರೆ. ವೀಕ್ಷಕರೇ, ಮನೆಯ ಸ್ಪರ್ಧಿಗಳ ಅಂತಿಮ ನಿರ್ಧಾರದಂತೆ ಸೀಸನ್ 12ರ ಕೊನೆಯ ಕ್ಯಾಪ್ಟನ್ ಮತ್ತು ಸೀಸನ್ 12ರ ಮೊದಲನೇ ಫೈನಲಿಸ್ಟ್ ಆಗಿ ಆಯ್ಕೆಯಾದವರು ಧನುಷ್ ಗೌಡ ಅವರು. ವೀಕ್ಷಕರೇ, ಕೊನೆಗೂ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಮುಕ್ತಾಯವಾಗಿದೆ. ಇದಾಗಿತ್ತು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK 12 ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.